ಸಿಜೆಪಿ ಜೊತೆ ಕೇಂದ್ರ ಸಚಿವರು ಮಹತ್ವದ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನೀಟ್ ಅಕ್ರಮದ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಚರ್ಚೆಗೂ ಮುನ್ನ ಜೆಪಿ ನಡ್ಡಾ, ಅಮಿತ್ ಶಾ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಭರವಸೆಯನ್ನ ನೀಡಬಹುದು ಹಾಗಿದ್ರೆ ಈ ಹಿಂದೆ ಜೆಪಿ ನಡ್ಡಾ ಅವರು ಭೇಟಿಯಾಗಿದ್ರು. 4 ಗಂಟೆಗಳ ಕಾಲ ಕಾದು 10 ನಿಮಿಷ ಕಾಲಾವಕಾಶವನ್ನು ಕೊಟ್ಟು 10 ನಿಮಿಷದಲ್ಲಿ ಇಡೀ 5 ವರ್ಷದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬಿಟ್ರಾ? ಇಲ್ಲ. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾದವು. ಸೊ ಹಾಗಾಗಿ ಪ್ರತಿಭಟನೆಯ ಹಾದಿಯನ್ನ ನಾವು ಮುಂದುವರಿಸಿಕೊಳ್ತಾ ಹೋಗ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಯಲ್ಲಿ ಏನು ಭರವಸೆ ನೀಡಬೇಕು ಅಂತ ಹೇಳಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಕೇಂದ್ರದ ನಿರ್ಧಾರಕ್ಕೆ ಒಪ್ಪಿಗೆಯನ್ನ ನೀಡಿ ಪ್ರತಿಭಟನೆಯನ್ನ ಬಿಡುತ್ತಾ ಸಿಜೆಪಿ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾಕ್ರೋಚ್ ಪಾರ್ಟಿಯ ಮುಂದಿನ ನಡೆ ನೋಡಿ, ಇಲ್ಲಿ ಇಷ್ಟೇ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಸಿಜೆಪಿ ಪಾರ್ಟಿಯವರು. ಒಂದು ಕಡೆ ಈ ರಾಜೀನಾಮೆಯನ್ನ ನೀಡದೆ ಹೋದರೆ ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಸೊ ಹಾಗಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಜೆಪಿ ನಡ್ಡಾ ಮತ್ತೆ ಅಮಿತ್ ಶಾ ಅವರು. ಸಭೆಯಲ್ಲಿ ಏನು ಭರವಸೆಯನ್ನ ಕೊಡಬೇಕು ಅಂದ್ರೆ ಸಿಜೆಪಿ ಪಕ್ಷದವರು ಅಥವಾ ಸಿಜೆಪಿ ಪಾರ್ಟಿಯವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರನ್ನ ನಾವು ಯಾವ ರೀತಿಯಾಗಿ ಮನವೊಲಿಸಬೇಕು, ಏನು ಭರವಸೆಯನ್ನ ಕೊಟ್ರೆ ಅವರು ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸ್ತಾರೆ ಅನ್ನೋದರ ಕುರಿತು ಚರ್ಚೆಗಳು ಆಗಬೇಕಾಗಿದೆ. ಸೊ ಹಾಗಾಗಿ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ಬಹಳಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಮೀಟಿಂಗ್ನಲ್ಲಿ ಅಂತಿಮ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಯಾವ ರೀತಿಯಾಗಿ ಮನವೊಲಿಸಬೇಕು, ವಿದ್ಯಾರ್ಥಿಗಳು ಈ ಪ್ರತಿಭಟನೆಯನ್ನ ಕೈ ಬಿಡಬೇಕಾಗಿದೆ. ಸೊ ಹಾಗಾಗಿ ಒಂದು ಕಡೆ ಮಳೆ ಆದರೂ ಕೂಡ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಗಲು ರಾತ್ರಿ ಅನ್ನದೇ ಪ್ರತಿಭಟನೆಯನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ಒಂದು ಕಡೆ ಲಾಠಿ ಪ್ರಹಾರ ಕೂಡ ಆಗಿದೆ ವಿದ್ಯಾರ್ಥಿಗಳ ಮೇಲೆ. ವಿದ್ಯಾರ್ಥಿಗಳು ಕೂಡ ರೊಚ್ಚಿಗೆದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆಗಳು ಕೂಡ ಆಗ್ತಾ ಇದೆ. ಅಹೋರಾತ್ರಿ ಧರಣಿಯನ್ನ ನಾವು ನಡೆಸೇ ತೀರ್ತೀವಿ ಅಂತ ಹೇಳಿ ಒಂದು ಕಡೆ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಸಿಜೆಪಿ. ಈ ಹಿಂದೆ ಒಂದು ಸುತ್ತಿನ ಮಾತುಕತೆ ಆಗಿದೆ. 10 ನಿಮಿಷಗಳ ಕಾಲ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗಿಲ್ಲ. ಸೊ ಈ ಪ್ರಯೋಜನ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕಾಕ್ರೋಚ್ ಪಾರ್ಟಿ ಮುಂದಿನ ನಡೆ ಏನು ಅನ್ನೋದು ಒಂದು ಕಡೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಜೆಪಿ ನಡ್ಡಾ ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದರ ಜೊತೆಗೆ ಈಗ ಏನು ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಇರುವಂತಹ ಪ್ರಶ್ನೆ. ಜೆಪಿ ನಡ್ಡಾ ಮತ್ತೆ ಅಮಿತ್ ಶಾ ಮೀಟಿಂಗ್ ಅನ್ನ ಕೂಡ ಮಾಡ್ಲಿಕ್ಕಿದ್ದಾರೆ. ಈ ಮೀಟಿಂಗ್ ಬಹಳಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ. ಎಷ್ಟು ಗಂಟೆಗೆ ಮೀಟಿಂಗು, ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಪಾಲ್ಗೊಳ್ಳಿಕ್ಕಿದ್ದಾರೆ ಅಂದ್ರೆ ಸಿಜೆಪಿ ಪಾರ್ಟಿಯವರ ಜೊತೆ ಮಾತುಕತೆ ನಡೆಸಬೇಕಾಗಿದೆ. ಆ ಮಾತುಕತೆಯಲ್ಲಿ ಯಶಸ್ವಿ ಆಗ್ತಾರಾ ದೆಹಲಿಯ ನಾಯಕರು, ಅಥವಾ ಈ ಮೀಟಿಂಗ್ ಅಲ್ಲೂ ಕೂಡ ಫೇಲ್ವರ್ ಆಗತ್ತಾ? 10 ನಿಮಿಷ ಕಾಲ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಫೇಲ್ವರ್ ಆಗಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭರವಸೆಯನ್ನ ಕೂಡ ಕೊಟ್ಟರು, ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಇಲ್ಲಿ ಸಿಕ್ಕಿಲ್ಲ, ಆಗಿಲ್ಲ. ಸೊ ಹಾಗಾಗಿ ಖುದ್ದು ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಬೇಕು ಅನ್ನುವುದು ಸದ್ಯಕ್ಕಿರುವಂತಹ ಒಂದು ಚರ್ಚೆ ಅಥವಾ ಈ ಒಂದು ಮೀಟಿಂಗ್ ಆಗ್ತಾ ಇದೆ. ಸೊ ಈ ಮೀಟಿಂಗ್ ಮಧ್ಯೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ.